ಫುಟ್ಬಾಲಿನ ಗಾಡ್ ಅಂತ ಕರೆಸಿಕೊಳ್ಳುವಂತಹ ಮೆಸ್ಸಿ ಭಾರತಕ್ಕೆ ಬಂದಿದ್ದಾರೆ. 14 ವರ್ಷಗಳಾದ ಮೇಲೆ ಮೆಸ್ಸಿ ಭಾರತಕ್ಕೆ ಬಂದಿದ್ದಾರೆ. ಅದಕ್ಕೂ ಮುಂಚೆ ಯಾವಾಗಲೂ ಕೂಡ ಮೆಸ್ಸಿ ಬಂದಿರಲಿಲ್ಲ. ಆದ್ದರಿಂದ ಮೆಸ್ಸಿಯನ್ನು ನಾವು ಸ್ವಾಗತಿಸಿಕೊಂಡಿದ್ದೀವಿ. ಒಂದಿಷ್ಟು ಟೂರ್ಸ್ಗಳನ್ನು ಮೆಸ್ಸಿ ಮಾಡ್ತಾರೆ. ಭಾರತದಲ್ಲಿ ಫುಟ್ಬಾಲ್ ಆಟದ ಒಂದು ಪದ್ಧತಿ ಏನಿದೆ ಅದು ಮತ್ತಷ್ಟು ಪುನರುತ್ಥಾನ ಆಗುತ್ತೆ, ಅದು ಮತ್ತಷ್ಟು ಚೈತನ್ಯವನ್ನು ಪಡೆದುಕೊಳ್ಳುತ್ತೆ, ಇನ್ನಷ್ಟು ಆ್ಯಕ್ಟಿವ್ ಆಗುತ್ತೆ ಫುಟ್ಬಾಲ್ ಗೇಮ್. ಮೆಸ್ಸಿಯನ್ನು ನೋಡೋದಕ್ಕೆ ಕಲ್ಕತ್ತಾದ ಆ ಮೈದಾನದಲ್ಲಿ ಜನ ಕಿಕ್ಕಿರಿದು ಬಂದಿದ್ದರು. 10 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಇರಲಿಲ್ಲ. ಅದರಿಂದ ರೊಚ್ಚಿಗೆದ್ದಂತಹ ಅಭಿಮಾನಿಗಳು ಏನು ಮಾಡಿದರು ಅಂತಂದರೆ, ಸ್ಟೇಡಿಯಂ ಒಳಗಡೆ ನೂಕಿ ಅಲ್ಲಿದ್ದಂತಹ ಎಲ್ಲ ಟೆಂಟ್ಗಳನ್ನು ಧ್ವಂಸ ಮಾಡಿ, ಚೇರ್ಗಳನ್ನು ಮುರಿದು, ಇಲ್ಲ ಸಲ್ಲದ ದಾಂಧಲೆಗಳನ್ನು ಅಲ್ಲಿ ನಿರ್ಮಾಣ ಮಾಡಿಬಿಟ್ರು. ಇವತ್ತು ಫ್ಯಾನ್ಸ್ ರೊಚ್ಚಿಗೆದ್ದು ಮಾಡಿದಂತಹ ದಾಂಧಲೆ ಏನಿದೆ ಅದು ನಿಜಕ್ಕೂ ಕೂಡ ಅದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದು ಭಯವನ್ನು ಉಂಟು ಮಾಡಿಬಿಟ್ಟಿದೆ. ಮೆಸ್ಸಿ ಸರಿಯಾಗಿ ಫ್ಯಾನ್ಸ್ಗಳಿಗೆ ರೆಸ್ಪಾಂಡ್ ಆಗದಿದ್ದರೆ, ಅಥವಾ ಮೆಸ್ಸಿ ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ರೆ, ಅಲ್ಲಿಂದ ಬೇಗ ಹೋಗಿಬಿಟ್ರೆ ಅಲ್ಲಿ ಜನ ಏನು ಮಾಡ್ತಾರೇನೋ ಅನ್ನುವಂತಹ ಭಯ, ಆತಂಕ ಈಗೆಲ್ಲ ಮನೆ ಮಾಡಿದೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಫುಟ್ಬಾಲಿನ ಗಾಡ್ ಅಂತ ಕರೆಸಿಕೊಳ್ಳುವಂತಹ ಮೆಸ್ಸಿ ಭಾರತಕ್ಕೆ ಬಂದಿದ್ದಾರೆ. ಹೌದು, ಅರ್ಜೆಂಟೀನಾದ ಖ್ಯಾತ ಆಟಗಾರ ಮತ್ತು ಜಗತ್ತಿನ ಖ್ಯಾತ ಫುಟ್ಬಾಲ್ ಆಟಗಾರ ಮೆಸ್ಸಿ ಇಂಡಿಯಾಕ್ಕೆ ಒಂದು ಟೂರಿಗಂತೂ ಬಂದಿದ್ದಾರೆ. ಗೋಟ್ ಟೂರ್ ಅಂತ 2025 ದ ಗೋಟ್ ಟೂರಿನ ಅಂಗವಾಗಿ ಮೆಸ್ಸಿ 72 ಗಂಟೆಗಳ ಕಾಲ ಭಾರತದಲ್ಲಿಯೇ ಇರ್ತಾರೆ ಅನ್ನುವಂತಹ ವಿಚಾರಗಳು ಈಗ ಕೇಳಿಬಂದಿದೆ. ಇನ್ಫ್ಯಾಕ್ಟ್ ಮೆಸ್ಸಿ ಭಾರತಕ್ಕೆ ಬಂದು ಮೊದಲು ಇಳಿದದ್ದು ಎಲ್ಲಿ ಅಂತಂದರೆ ಭಾರತದ ಕಲ್ಕತ್ತಾದಲ್ಲಿ ಇಳಿದರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸತಾದ್ರ ದತ್ತ ಅವರು ಮೆಸ್ಸಿ ಅವರು ಭಾರತಕ್ಕೆ ಬಂದಿದ್ದು ಬಹಳ ನಮಗೆ ಖುಷಿ ತಂದು ಕೊಟ್ಟಿದೆ ಅಂತ ಹೇಳಿದರು. ಆ್ಯಂಡ್ ಹಿ ಈಸ್ ಒನ್ ಆಫ್ ದ ಆರ್ಗನೈಸರ್ ಆಫ್ ದಿಸ್ ಇವೆಂಟ್. ಈ ಇವೆಂಟಿನ ಆರ್ಗನೈಸರ್ ಅವರು. 14 ವರ್ಷಗಳಾದ ಮೇಲೆ ಮೆಸ್ಸಿ ಭಾರತಕ್ಕೆ ಬಂದಿದ್ದಾರೆ. ಅದಕ್ಕೂ ಮುಂಚೆ ಯಾವಾಗಲೂ ಕೂಡ ಮೆಸ್ಸಿ ಬಂದಿರಲಿಲ್ಲ. ಆದ್ದರಿಂದ ಮೆಸ್ಸಿಯನ್ನು ನಾವು ಸ್ವಾಗತಿಸಿಕೊಂಡಿದ್ದೀವಿ. ಒಂದಿಷ್ಟು ಟೂರ್ಸ್ಗಳನ್ನು ಮೆಸ್ಸಿ ಮಾಡ್ತಾರೆ. ಅದರ ಜೊತೆಗೆ ಮೆಸ್ಸಿ ಭಾರತಕ್ಕೆ ಬಂದಿರೋದ್ರಿಂದ ಭಾರತದಲ್ಲಿ ಫುಟ್ಬಾಲ್ ಆಟದ ಒಂದು ಪದ್ಧತಿ ಏನಿದೆ ಅದು ಮತ್ತಷ್ಟು ಪುನರುತ್ಥಾನ ಆಗುತ್ತೆ, ಅದು ಮತ್ತಷ್ಟು ಚೈತನ್ಯವನ್ನು ಪಡೆದುಕೊಳ್ಳುತ್ತೆ, ಇನ್ನಷ್ಟು ಆ್ಯಕ್ಟಿವ್ ಆಗುತ್ತೆ ಫುಟ್ಬಾಲ್ ಗೇಮ್. ಯಾಕೆಂತಂದರೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಆಟ ಅಂತಂದರೆ ಬರೀ ಕ್ರಿಕೆಟ್ ಒಂದೇ ಆಗಿಬಿಟ್ಟಿದೆ. ಕ್ರಿಕೆಟನ್ನು ಹೊರತುಪಡಿಸಿ ಬೇರೆ ಯಾವ ಸ್ಪೋರ್ಟ್ಸ್ ಕಡೆಗಳಲ್ಲೂ ಕೂಡ ನಾವು ಹೆಚ್ಚಾದ ಕಾನ್ಸಂಟ್ರೇಷನ್ಸ್ಗಳನ್ನು ಮಾಡ್ತಾ ಇಲ್ಲ. ಈಗ ಒಂದು ಸ್ವಲ್ಪ ಪ್ರೋ ಕಬಡ್ಡಿ ಅದು ಇದು ಅಂತ ಬಂದು ಒಂದಿಷ್ಟು ಲೀಗ್ಗಳು ಬಂದಿದೆ. ಅದಾದಮೇಲೆ ಫುಟ್ಬಾಲ್ ಟೀಮ್ ಸಖತ್ತಾಗಿ ಆ್ಯಕ್ಟಿವ್ ಆಗಬೇಕು ಅಂತಂದರೆ ಈ ತರಹದ ದೊಡ್ಡ ಸ್ಟಾರ್ ಆಟಗಾರರು ನಮ್ಮ ದೇಶಕ್ಕೆ ಒಂದ್ಸಲ ಬಂದು ಹೋದ ಮೇಲೆ ಆ ಥರದ ಆಟಗಳು ಆ್ಯಕ್ಟಿವ್ ಆಗುತ್ತೆ. ಇನ್ಫ್ಯಾಕ್ಟ್ ಮೆಸ್ಸಿ ಅವರಿಗೆ ಇಡೀ ಜಗತ್ತಿನಾದ್ಯಂತಹ ಒಂದು ದೊಡ್ಡ ಫ್ಯಾನ್ ಬೇಸೇ ಇದೆ. ಇನ್ಫ್ಯಾಕ್ಟ್ ಭಾರತದಲ್ಲಿಯೂ ಕೂಡ ವಿಪರೀತವಾದಂತಹ ಫ್ಯಾನ್ ಬೇಸ್ ಮೆಸ್ಸಿಯನ್ನು ಹೊಂದಿದ್ದಾರೆ. ಮೆಸ್ಸಿ ಕಲ್ಕತ್ತಾಕ್ಕೆ ಬರ್ತಾರೆ ಇವತ್ತು ಶನಿವಾರ. ಕಲ್ಕತ್ತಾಕ್ಕೆ ಬಂದ ನಂತರ ಮೆಸ್ಸಿ ಅವರಿಗೆ ಒಂದು ಸ್ವಲ್ಪ ಪರ್ಸ್ನಲ್ ಮೀಟಿಂಗ್ಸ್ಗಳಿರುತ್ತೆ, ಅದರ ಜೊತೆಗೆ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಜನರಿಗೆ ಇಂಡಿವಿಜುವಲ್ ಆಗಿ ಮೀಟ್ ಆಗೋಕ್ಕಂತ ಅವಕಾಶ ಕೊಟ್ಟಿರ್ತಾರೆ. ಆ ಹೋಟೆಲ್ಗಳಲ್ಲಿ, ರೂಮ್ಗಳಲ್ಲಿ ಅಥವಾ ಇನ್ಯಾವುದೋ ಒಂದು ಸ್ಥಳದಲ್ಲಿ ಅವರನ್ನು ಮೀಟ್ ಆಗ್ತಾರೆ. ಅದು ಸ್ವಲ್ಪ ಪರ್ಸ್ನಲ್ ಮೀಟ್ ಅದು. ಅದಾದ ನಂತರ ಅಭಿಮಾನಿಗಳನ್ನು ಭೇಟಿಯಾಗೋದಕ್ಕಂತ ಹೇಳಿ ಮೆಸ್ಸಿ ಒಂದು ಕ್ರೀಡಾಂಗಣಕ್ಕೆ ಬರ್ತಾರೆ. ಕಲ್ಕತ್ತಾ ಕ್ರೀಡಾಂಗಣದಲ್ಲಿ ಅಲ್ಲಿ ಸಮಯ ನಿಗದಿಪಡಿಸಿದ್ದು ಎಷ್ಟೊತ್ತು ಅಂತಂದರೆ ಬೆಳಗ್ಗೆ 9:30ಯಿಂದ 10:00 ತನಕ ಒಂದು ಗಂಟೆಗಳ ಕಾಲ ಮೆಸ್ಸಿ ಆ ಸ್ಟೇಡಿಯಂನಲ್ಲಿ ಇರ್ತಾರೆ. ಎಲ್ಲ ಅಭಿಮಾನಿಗಳನ್ನು ನೋಡ್ತಾರೆ, ಅಥವಾ ಅಭಿಮಾನಿಗಳ ಕುರಿತು ಅಲ್ಲಿಯ ಕಾರ್ಯಕ್ರಮದ ಕುರಿತು ಒಂದು 4 ಮಾತುಗಳನ್ನು ಆಡ್ತಾರೆ ಅನ್ನುವಂತಹ ವಿಚಾರ ಬಹಿರಂಗವಾಗಿರುತ್ತೆ. ಆದ್ದರಿಂದ ಮೆಸ್ಸಿಯನ್ನು ನೋಡೋದಕ್ಕೆ ಕಲ್ಕತ್ತಾದ ಆ ಮೈದಾನದಲ್ಲಿ ಜನ ಕಿಕ್ಕಿರಿದು ಬಂದಿದ್ದರು. ಹೆಂಗೆ ಬಂದಿದ್ದರು ಅಂತಂದರೆ, ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಮೈದಾನ ತುಂಬಿಟ್ಟಿತ್ತು. ಮೈದಾನದಲ್ಲಿ ಈ ಕ್ರಿಕೆಟು, ಈ RCB ಮ್ಯಾಚು, ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಇದ್ದರೆ ಹೆಂಗೆ ಮೈದಾನ ಕಿಕ್ಕಿರಿದು ತುಂಬುತ್ತಲ್ಲ, ಹಂಗೆ ಮೈದಾನ ತುಂಬಿಟ್ಟಿತ್ತು. ಅದಾದಮೇಲೆ ಜನ ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತಂದರೆ, ಮೆಸ್ಸಿ ಮೈದಾನದಲ್ಲಿ ಬಂದು ಒಂದು ರೌಂಡ್ ಹೊಡೆದು ಕೈ ವೇವ್ ಮಾಡ್ತಾ ಎಲ್ಲ ಅಭಿಮಾನಿಗಳನ್ನು ಮಾತಾಡಿಸ್ತಾರೆ ಅನ್ನುವಂತಹ ಆಸೆಯಲ್ಲಿ ಅಭಿಮಾನಿಗಳಿದ್ದರು. ಆದರೆ ಆ ಆರ್ಗನೈಸರ್ ಏನು ಮಾಡಿದರು ಅದು ಏನಿಲ್ವೋ ಗೊತ್ತಿಲ್ಲ. 1 ಗಂಟೆ ಮೆಸ್ಸಿ ಸ್ಟೇಡಿಯಂನಲ್ಲಿ ಇರ್ತಾರೆ ಅಂತ ಹೇಳಿದರು. ಆದರೆ ಆರ್ಗನೈಸರ್ ಇನ್ಸ್ಟೆಡ್ ಆಫ್ ದಟ್ 1 ಗಂಟೆ, ಅಂದರೆ 1 ಗಂಟೆ ಮೆಸ್ಸಿ ಅವರನ್ನು ಸ್ಟೇಡಿಯಮಲ್ಲಿ ಇರಿಸಿಕೊಳ್ಳುವ ಬದಲಾಗಿ ಒಂದು 10 ನಿಮಿಷ ಏನೋ ಅಲ್ಲಿ ಇರಿಸ್ಕೊಂಡ್ರಂತೆ. ಓನ್ಲಿ 10 ಮಿನಿಟ್ಸ್, 10 ನಿಮಿಷ ಅವರು ಅಲ್ಲಿದ್ದರು. ಅಲ್ಲಿಂದ ಹೊರಟುಬಿಟ್ರು ಮೆಸ್ಸಿ ಅವರು ಆ ಸ್ಟೇಡಿಯಮಿಂದ. ಎಕ್ಸಾಕ್ಟ್ಲಿ 10 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಇರಲಿಲ್ಲ. ಅದರಿಂದ ರೊಚ್ಚಿಗೆದ್ದಂತಹ ಅಭಿಮಾನಿಗಳು ಏನು ಮಾಡಿದರು ಅಂತಂದರೆ, ಸ್ಟೇಡಿಯಂ ಒಳಗಡೆ ನೂಕಿ ಅಲ್ಲಿದ್ದಂತಹ ಎಲ್ಲ ಟೆಂಟ್ಗಳನ್ನು ಧ್ವಂಸ ಮಾಡಿ, ಚೇರ್ಗಳನ್ನು ಮುರಿದು, ಇಲ್ಲ ಸಲ್ಲದ ದಾಂಧಲೆಗಳನ್ನು ಅಲ್ಲಿ ನಿರ್ಮಾಣ ಮಾಡಿಬಿಟ್ರು. ಅದು ಹೆಂಗಿತ್ತು ಅಂತಂದರೆ ಒಂಥರ ಅದೇನೋ ರಿವೋಲ್ಟಿಗೆ ಬಂದಂಗಿತ್ತು, ಅದೇನೋ ಯುದ್ಧ ಮಾಡೋಕ್ಕೆ ಬಂದಂಗಿತ್ತು.
ಯಾಕೆ ಮೆಸ್ಸಿನಷ್ಟು ಬೇಗ ಕಳಿಸ್ಬಿಟ್ರಿ ಅಂತ. ಇನ್ಫ್ಯಾಕ್ಟ್ ಅಭಿಮಾನಿಗಳದ್ದು ತಪ್ಪಿಲ್ಲ, ತಮ್ಮ ನೆಚ್ಚಿನ ನಾಯಕನನ್ನು, ತಮ್ಮ ನೆಚ್ಚಿನ ಆಟಗಾರರನ್ನ ನೋಡೋದಕ್ಕಂತ ಹೇಳಿ ಅಲ್ಲಿ ತನಕ ಅಷ್ಟು ಹರಸಾಹಸ ಮಾಡಿ ಬಂದಾಗ ಇನ್ಫ್ಯಾಕ್ಟ್ ಅವರ ಪ್ರೆಸೆನ್ಸಲ್ಲಿ ವೆರಿ ಲೆಂತ್ ಟೈಮಲ್ಲಿ ಇರಲಿಲ್ಲ ಅಂತಂದರೆ ಏನಾಗುತ್ತೆ ಅನ್ನುವಂತಹ ಅಪಾಪಿ ಫ್ಯಾನ್ಸಲ್ಲಿ ಇದ್ದೇ ಇರುತ್ತೆ. ಫ್ಯಾನ್ಸ್ ರಿಯಾಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಮೆಸ್ಸಿ 72 ಗಂಟೆಗಳ ಕಾಲ ಭಾರತದಲ್ಲಿ, ಅಂದರೆ ಮುಂದಿನ 72 ಗಂಟೆಗಳ ಕಾಲ ಭಾರತದಲ್ಲಿ ಇರ್ತಾರೆ ಅನ್ನುವಂತಹ ವಿಚಾರ ಏನಿತ್ತಲ್ಲ, ಈಗ ಅದಕ್ಕೊಂದು ಸಣ್ಣ ಕಾಮ ಬಿದ್ದಿದೆ. ಯಾಕೆ ಅಂತಂದರೆ ಮೆಸ್ಸಿ ಏನು ಕಂಟಿನ್ಯೂ ಆಗಬೇಕಾ, ತಮ್ಮ ಮುಂದಿನ ಗೋಟ್ ಟೂರ್ ಅನ್ನೋವಂಥದ್ದು ಏನಿದೆ, ಮುಂದಿನ ಗೋಟ್ ಟೂರ್ನಲ್ಲಿ ಮೆಸ್ಸಿ ಹೈದರಾಬಾದಿಗೆ ಹೋಗಬೇಕು, ದೆಹಲಿಗೆ ಹೋಗಬೇಕು, ಹೀಗೆ ಬೇರೆ ಬೇರೆ ನಗರಗಳಿಗೆ, ಭಾರತದ ಪ್ರಮುಖ ನಗರಗಳಿಗೆ ಹೋಗಬೇಕು. ಅಲ್ಲಿ ಏನಾದರೂ ಮತ್ತೆ ಇದೇ ಥರದ ಅವಘಡಗಳಾದರೆ, ಯಾಕೆಂತಂದರೆ ಇವತ್ತು ಫ್ಯಾನ್ಸ್ ರೊಚ್ಚಿಗೆದ್ದು ಮಾಡಿದಂತಹ ದಾಂಧಲೆ ಏನಿದೆ ಅದು ನಿಜಕ್ಕೂ ಕೂಡ ಅದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದು ಭಯವನ್ನು ಉಂಟು ಮಾಡಿಬಿಟ್ಟಿದೆ. ಏನು ಮಾಡಿಬಿಡ್ತಾರೇನು ಅಂತಂತ ಹೇಳಿ. ಯಾಕಂತಂದರೆ ಮುಂದಿನ ದಿನಗಳಲ್ಲಿ, ಅಂದರೆ ಮುಂದೆ ಏನು ಟೂರ್ಸ್ಗಳನ್ನು ಕಂಡಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಏನಾದರೂ ಇದೇ ಥರ ರಿಪಿಟೇಷನ್ಸ್ ಆದರೆ, ಅಂದರೆ ಮೆಸ್ಸಿ ಸರಿಯಾಗಿ ಫ್ಯಾನ್ಸ್ಗಳಿಗೆ ರೆಸ್ಪಾಂಡ್ ಆಗದಿದ್ದರೆ, ಅಥವಾ ಮೆಸ್ಸಿ ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ರೆ, ಅಲ್ಲಿಂದ ಬೇಗ ಹೋಗಿಬಿಟ್ರೆ ಅಲ್ಲಿ ಜನ ಏನು ಮಾಡ್ತಾರೇನೋ ಅನ್ನುವಂತಹ ಭಯ, ಆತಂಕ ಈಗೆಲ್ಲ ಮನೆ ಮಾಡಿದೆ. ಸೊ ಗೊತ್ತಿಲ್ಲ ಮುಂದಿನ ಈ ಟೂರ್ ಏನಿದೆ, ಗೋಟ್ ಟೂರ್ 2025ನ ಗೋಟ್ ಟೂರ್, ಮೆಸ್ಸಿಯ ಗೋಟ್ ಟೂರ್, ಅದು ಕ್ಯಾನ್ಸಲ್ ಆಗುವಂತಹ ಎಲ್ಲ ಥರದ ಸಂಭವಗಳು ಕೂಡ ಈಗ ಕಾಣ್ತಾ ಇದೆ. ಅದರ ಜೊತೆಗೆ ಮೆಸ್ಸಿ ಫುಟ್ಬಾಲ್ನ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನು, ಅಭಿಪ್ರಾಯಗಳನ್ನು ತಿಳಿಸಿದರು. ಅದರ ಜೊತೆಗೆ ವರ್ಚುವಲ್ ಆಗಿ, ಆಫ್ಲೈನಲ್ಲೆಲ್ಲ ಆನ್ಲೈನಲ್ಲಿ ವರ್ಚುವಲ್ ಆಗಿ ತಮ್ಮದೇ ಪ್ರತಿಮೆಯ ಉದ್ಘಾಟನೆಯನ್ನು ತಾವು ಮಾಡಿದರು. ಅಲ್ಲಿಯೂ ಕೂಡ ಅವರು ಆಫ್ಲೈನಲ್ಲಿ ಕಾಣಿಸ್ಕೊಳ್ಳಿಲ್ಲ. ಸೊ ಇದೆಲ್ಲ ವಿಚಾರಗಳು ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಬೇಸರವನ್ನು ಉಂಟು ಮಾಡಿದೆ. ಏನಪ್ಪ ಇವ್ನು ನೋಡೋದಕ್ಕಂತೂ ಬಂದ್ವಿ, ಇವನೇ ನಮ್ಮೊಟ್ಟಿಗಿಲ್ಲ, ಇವನೇ ನಮ್ಮೊಟ್ಟಿಗೆ ಇರಲಿಲ್ಲ, ನಮ್ಮನ್ನು ನೋಡೋಕ್ಕೆ ಇವನೇ ಬರಲಿಲ್ಲ ಅಂತ ಹೇಳಿ ಅಭಿಮಾನಿಗಳು ನಿರಾಶೆಯಿಂದ ರೊಚ್ಚಿಗೆದ್ದು ಸ್ಟೇಡಿಯಂ ಒಳಗೆ ಜಿಗಿದು ಅಲ್ಲಿದ್ದ ಟೆಂಟ್ಗಳು, ಅಲ್ಲಿ ಇದ್ದಂತಹ ಬೇರೆ ಬೇರೆ ವಸ್ತುಗಳು, ಕುರ್ಚಿಗಳು, ಅದನ್ನೆಲ್ಲ ಬಿಸಾಕಿ ತಮ್ಮ ಕ್ರೋಧವನ್ನು, ತಮ್ಮ ಸಿಟ್ಟನ್ನು ಪ್ರದರ್ಶನ ಪಡಿಸಿದರು. ಒಟ್ಟಾರೆಯಾಗಿ ಹಿಂಗೆ ಆಗಬಾರ್ದಿತ್ತು, ಬಟ್ ಆಗಿದೆ. ಬಟ್ ಮುಂದಿನ ಟೂರ್ಗಳು ಏನಿದೆ ಆ ಟೂರ್ಗಳಲ್ಲಿ ಈ ಥರದ ಮಿಸ್ಟೇಕ್ಸ್ಗಳು ಆಗದೇ ಇರೋ ಹಾಗೆ ಆ ಸಂಘಟನಾಕಾರರು ನೋಡ್ಕೊಳ್ತಾರ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.